ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ಇವತ್ತು ಒಂದು ಒಳ್ಳೆಯ ಸುದಿನ. ಇವತ್ತು ನೇಕಾರರಿಗೆ ಒಂದು ಒಳ್ಳೆಯ ಹಬ್ಬದ ವಾತಾವರಣ. ಏನೆಂದರೆ ಈ ದಿವಸ ಕೈಮಗ್ಗದ ನೇಕಾರರ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರದವರು. ಇವತ್ತು ಕೈಮಗ್ಗದ ದಿನಾಚರಣೆಗೆ ಕೈಮಗ್ಗದ ನೇಕಾರರಿಗೆ ಎಲ್ಲರಿಗೂ ನನ್ನ ಚಾನಲ್ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಏನು ಸೇವೆ ಮಾಡಿದ್ದಾರೆ, ಏನು ಸಾಧಕರಾಗಿದ್ದಾರೆ, ಆ ಸಾಧಕರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಆ ಆಚರಣೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅದ್ಧೂರಿಯಾಗಿ ಅಂತಂದರೆ ನಮ್ಮ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ನಡೀತಾ ಇದೆ. ಅದನ್ನು ನಿಮಗೆ ತೋರಿಸ್ಬೇಕು. ನೀವು ಯಾವುದೇ ಒಂದು ಹಳ್ಳಿಯಲ್ಲಿದ್ದರೂ ಸಹ ದಯವಿಟ್ಟು ಈ ವಿಡಿಯೋ ನೋಡಿ. ನಿಮ್ಮ ನೇಕಾರರಿಗೆ ಸರ್ಕಾರ ಏನು ಯಾವ ರೀತಿಯ ಸವಲತ್ತುಗಳನ್ನು ಒದಗಿಸಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಸವಿಸ್ತರವಾದ ಒಂದು ವರದಿಯನ್ನು ಕೊಡ್ತೀನಿ ನೋಡಿ. ಈಗ ವಿಧಾನಸೌಧ ಎಂಟ್ರೆನ್ಸಲ್ಲಿ ಹೋಗ್ತಾಯಿದ್ದೀವಿ. 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂತ ಇವತ್ತು ಸರ್ಕಾರ ಆಯೋಜನೆ ಮಾಡಿದೆ. ಆಯೋಜನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರು ವಿಶೇಷವಾಗಿ ಬರ್ತಾಯಿದ್ದಾರೆ. ಅದೇ ರೀತಿ ನೀವು ನಮ್ಮ ಮಾನ್ಯ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಅವರು ಕೂಡ ಬರ್ತಾಯಿದ್ದಾರೆ. ಮತ್ತು ಕಾವೇರಿ ಹ್ಯಾಂಡ್ಲೂಮ್ಸ್ ನೇಕಾರರ ಸೇವಾ ಕೇಂದ್ರ, FICCI, FLO ಮತ್ತು ಕರ್ನಾಟಕ ಸರ್ಕಾರ ಕೈಮಗ್ಗ ಜವಳಿ ಇಲಾಖೆ, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಇವತ್ತು 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಈಗ ಈ ಒಂದು ಹಬ್ಬದ ವಾತಾವರಣವನ್ನು ತಾವು ನೋಡಬಹುದು ವೀಕ್ಷಕರೇ. ನೋಡೋಣ, ಒಳಗಡೆ ಬ್ಯಾಂಕೆಟ್ ಹಾಲಿಗೆ ಹೋಗೋಣ. ನಮ್ಮ ಬ್ಯಾಂಕೆಟ್ ಹಾಲಿನ ಸಭಾಂಗಣ ಹೇಗಿದೆ ಅಂತ ತಾವು ನೋಡ್ಬೋದು ವೀಕ್ಷಕರೇ. ಎಷ್ಟು ಚೆನ್ನಾಗಿದೆ, ತುಂಬ ವಿಜೃಂಭಣೆಯಿಂದ ಇದೆ ನೋಡಿ. ಈಗ ಕಾರ್ಯಕ್ರಮ ಆರಂಭ ಆಗಿದೆ. 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾಯಿದೆ ನಮ್ಮ ಸರ್ಕಾರ. ನಿಜವಾಗಲೂ ಒಂದು ಮಹತ್ ಕಾರ್ಯ, ಒಂದು ಒಳ್ಳೆಯ ಸಮಾರಂಭ. ಈಗ ಯಾರ್ಯಾರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ, ಯಾರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ, ಅದನ್ನು ತಾವು ಕಣ್ಣಾರೆ ನೋಡಿ ಸಂತೋಷ ಪಡಬೇಕಾಗಿ ವಿನಂತಿ. ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ರಮೇಶ್ ಅವರೇ ಮತ್ತು ನಮ್ಮ ಕೀರ್ತಿ ಗಣೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರೂ ಹಿರಿಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಇದು 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಬಹುಶಃ ಮೊದಲ ಬಾರಿಗೆ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ನಾನು ಉಪಸ್ಥಿತರಿರ್ತಕ್ಕಂಥ ಮಂತ್ರಿಗಳಾದಂಥ ಬಸವರಾಜ್ ಶಿವಾನಂದ ಪಾಟೀಲ್ ಅವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಯಾಕಂದರೆ ಬಹುಶಃ ನೇಕಾರ ಸಮುದಾಯ ಬಹುತೇಕವಾಗಿ ಈ ವೃತ್ತಿಯಲ್ಲಿ, ಈ ಕಸುಬಿನಲ್ಲಿ ವರ್ಷ ಪರಂಪರೆಯಿಂದ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ. ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ವೃತ್ತಿ ಇದು. ಭಾಳಷ್ಟು ಜನ ಆಯ್ಕೆ ಮಾಡಿರ್ತಕ್ಕಂಥ ವೃತ್ತಿ ಏನಿದೆಯಲ್ಲ, ಸ್ವಲ್ಪ ಆರಾಮಾಗಿ ಮಾಡ್ಕೊಂಡಿರ್ತಕ್ಕಂಥ ವೃತ್ತಿ ಇರ್ಬೋದು. ಆದರೆ ಕಷ್ಟ ಜೀವಿಗಳನ್ನು ಮಾಡಿರ್ತಕ್ಕಂಥ ವೃತ್ತಿ ಯಾವುದಾದ್ರೂ ಇದ್ದರೆ ಅದರಲ್ಲಿ ಒಂದು ಈ
ನಿಮ್ಮ ಸಮುದಾಯ ಏನು ಮಾಡ್ತಾ ಇದೆ ಆ ರೀತಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಆಸೀನರಾಗಿದ್ದಾರೆ. ಬಹಳಷ್ಟು ಕೈಮುಖಗಳಿದ್ದವರು. ಅವ್ರಿಗೆ ಬಹುಶಃ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು ಸಬ್ಸಿಡಿಗಳು ಕೊಟ್ಟಿದ್ದೇವೆ ಮತ್ತು ರಿಯಾಯಿತಿಗಳು ಕೊಟ್ಟಿದ್ದೇವೆ. ಇದು ಉಳಿಸ್ಕೋಬೇಕು. ಯಾಕಂದರೆ ಗ್ಲೋಬಲ್ ಲೆವೆಲಲ್ಲಿ ಪ್ರಪಂಚದಲ್ಲೇ ಬೇರೆ ಬೇರೆ ದೇಶಗಳಿಂದ ಟೆಕ್ನಾಲಜಿಯ ಮುಖಾಂತರ ಏನು ಬಟ್ಟೆ ಇದು ಮಾಡ್ತಾ ಇದ್ದಾರೆ, ಅಲ್ಲಿಂದ ಬಂದ ನಂತರ ಕಾಂಪೀಟ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ನಾವು ನಮ್ಮ ಉದ್ಯೋಗಕ್ಕೆ ಸಹಾಯ ಮಾಡದೇ ಇದ್ದರೆ, ಸರ್ಕಾರದ ನೆರವು ಕೊಡದೇ ಇದ್ದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ ಶಿವಾನಂದ ಪಾಟೀಲ್ರವರ ನೇತೃತ್ವದ ಇಲಾಖೆ ನಿಮ್ಮ ಪರವಾಗಿ ನಿಂತಿದೆ. ಆ ರೀತಿಯ ಆ ಪಾಲಿಸೀಸ್ ನಾವು ಮಾಡ್ತಾ ಇದ್ದೀವಿ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದನ್ನು ಹೇಳಿ ಸಂತೋಷ ಆಗುತ್ತೆ ಅಂತ ಹೇಳಿ ನಾವು ನಮ್ಮ ಸರ್ಕಾರ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನೆಯ ವಂದನೆಗಳು ಅಧ್ಯಕ್ಷತಾ ನಡೆದಂತಹ ರಿಜ್ವಾನ್ ಅರ್ಷದ್ ಅವರಿಗೆ. ಈಗ ಒಂದು ವಿಶೇಷವಾದ ಸೀರೆಯನ್ನು ನಾವು ನೋಡ್ತೇವೆ ವೇದಿಕೆಯಲ್ಲಿ. ಹನುಮಂತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. DVG ಅವರ ಚಿಂತನೆಗಳ ಪರಿಚಾರಕ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಹನುಮಂತ್ ಅವರು ಇಡೀ ವಿಶ್ವದಲ್ಲೇ ಇದೆ ಪ್ರಪ್ರಥಮ ಬಾರಿಗೆ DVG ಅವರ ಮಂಕುತಿಮ್ಮನ ಕಗ್ಗ ಅದನ್ನ ವಸ್ತ್ರ ರೂಪದಲ್ಲಿ ತಾವು ಕಾಣಬಹುದು. ಸೀರೆಯಲ್ಲಿ ನೇದಿದ್ದಾರೆ. ಸಂಪೂರ್ಣ ಅದು ಒಂದು ಪುಸ್ತಕ ಸೀರೆ ಎಲ್ಲಿ ತಾವು ನೋಡ್ಬೋದು. ಸೀರೆಯಲ್ಲೇ ಒಂದು ಪುಸ್ತಕ. ಹನುಮಂತ್ ಶೆಟ್ಟಿರವರು ವಸ್ತ್ರ ಪುಸ್ತಕ ಇದು. ವಸ್ತ್ರ ಪುಸ್ತಕ ಇದು ಹೊಸ ರೀತಿಯ ಪರಿಕಲ್ಪನೆ. ಶುಭವಾಗಲಿ ತಮಗೆ. ಆಧುನಿಕ ಸರ್ವಜ್ಞ ಅಂತ ಕರೆಸ್ಕೊಳ್ಳುವಂತಹ DV ಗುಂಡಪ್ಪರವರ ಮಂಕುತಿಮ್ಮನ ಕಗ್ಗದ ಸಾಲುಗಳು ವಸ್ತ್ರ ಪುಸ್ತಕದಲ್ಲಿ. ಇದನ್ನ ಒಂದು ಯಾವ್ದಾದ್ರು ರೆಕಾರ್ಡ್ಸ್ ಅಲ್ಲಿ ಸೇರಿಸಬಹುದು ಅನ್ಸುತ್ತೆ. ಹನುಮಂತ್ ಶೆಟ್ಟಿ ಅವರೇ, ಶುಭವಾಗಲಿ ತಮಗೆ ಅಂತ ಹೇಳ್ತಾ ಈಗ ವಂದನಾರ್ಪಣೆಯನ್ನ ಸಲ್ಲಿಸಲಿಕ್ಕಾಗಿ ಕೈಮುಖನಿಕಾರರ ಮಹಾಮಂಡಳ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು GP ಶ್ರೀನಿವಾಸ ಮೂರ್ತಿ ಸರ್. ಈ ಒಂದು 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ಹಾಜರಾಗಿರುವಂಥ ಈ ಅದ್ಭುತ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಗಣ್ಯಮಾನ್ಯರು. ನಾನು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪರವಾಗಿ ಹಾಗೂ ಕಾವೇರಿ ಹ್ಯಾಂಡ್ಲೂಮ್ಸ್ ಮಹಾಮಂಡಳದ ಪರವಾಗಿ ಎಲ್ಲ ಗಣ್ಯಮಾನ್ಯರಿಗೆ ನಾನು ವಂದನೆಗಳನ್ನು ಹೇಳುವ ಸಮಯ. ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಸಮಾರಂಭಕ್ಕೆ ಆಗಮಿಸಬೇಕಾಗಿತ್ತು. ಅವರ ಬ್ಯುಸಿ ಶೆಡ್ಯೂಲ್ನಿಂದ ಬರಲಿಕ್ಕಾಗಿಲ್ಲ. ಅವರಿಗೆ ಇಲಾಖೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಉದ್ದೇಶಿಸಿ ಮಾತನಾಡಿದ್ದಾರೆ ಸೋಮಶೇಖರ್ ಅವರು, ನೇಕಾರರ ಸಂಘದ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಚಾನಲ್ ಆಚರಣೆ ಮಾಡಿ ನಾವು ಕೊಡುಗೆಯನ್ನು ಕೊಟ್ಟು ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರವು ಯಶಸ್ವಿಯಾಗಿ ಒಂದು ಅರ್ಥಪೂರ್ಣವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಬೆಂಗಳೂರು ಒಂದು KG ರಸ್ತೆಯಲ್ಲಿ ಒಂದು ನಮಗೆ ದೇವರಾಜ ದಾಸಿಮಯ್ಯನು ಒಂದು ಪುತ್ರಿಯನ್ನು ಅನಾವರಣ ಮಾಡೋದಕ್ಕೆ ಕೆಲಸ ನಿಮ್ಮ ಕೈಯಿಂದ ಆಗ್ತದೆ ಅಂತ ನಾನು ನಂಬಿದ್ದೇನೆ. ಆ ಕೆಲಸವನ್ನು ಮಾಡ್ಕೊಡೋದು ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಒಂದು ಇದೇ ರೀತಿ ದಾಸಿಮಯ್ಯ ಜಯಂತಿ ಇರ್ಬೋದು, ನಾಕಿಂತ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಯಶಸ್ವಿಯಾಗಿ ರಾಜ್ಯ ಸರ್ಕಾರವು ನಮಗೆ
ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುವು ಮಾಡಿಕೊಂಡಿರೋದಕ್ಕೆ ಇನ್ನೊಬ್ಬರೇ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ನಾನು ಮುಗಿಸ್ತೇನೆ. ಜೈ ಜೈ ಥ್ಯಾಂಕ್ ಯು. ಸೋಮಶೇಖರ್ ಅವರಿಗೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ FICCI FLOದ ಮಾಜಿ ಅಧ್ಯಕ್ಷೆ, ರಾಷ್ಟ್ರೀಯ ಕೈಮಗ್ಗ ಮತ್ತು ಕರಕುಶಲದ ಮುಖ್ಯಸ್ಥರು, ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಟ್ಟಂತಹವರು ಶ್ರೀಮತಿ ರೇವತಿ ರಾಜು ಅವರ ಒಂದೆರಡು ನುಡಿಗಳನ್ನ ನಾವೀಗ ಕೇಳೋಣ. ಶ್ರೀಮತಿ ರೇವತಿ ರಾಜು ಅವರು. More than 70% of those involved in this industry are women, making handloom a vital driver of women's empowerment and rural development. It stands as the second largest employer in the rural sector after agriculture. Additionally, our state produces 20 lakh bales of cotton annually. Presently, there are about 40 handloom weavers in Karnataka. The traditional weaving in Karnataka dates back to the 8th century with acres. The Federation of Indian ಕೈಮಗ್ಗದ ಜವಳಿ ಇಲಾಖೆಯ ಸೀರೆಗಳು ನಾವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. This year, FLOW is focusing on empowering weavers through digital and financial literacy and design intervention. Additionally, FLOW is working towards the revival of ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮಳಿಗೆಗಳನ್ನ ನಾವು this installation we have showcased the major cotton weaves of Karnataka, including Ilkar, Pattadakoshu, sarees, ಹತ್ತಿಯಿಂದ ಮಾಡಿರ್ತಕ್ಕಂಥ ಉಣ್ಣೆ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡಿದ್ದಾರೆ. ಸುಮಾರು ಮಳಿಗೆಗಳು ಆಯೋಜನೆ ಮಾಡಿದ್ದಾರೆ. ಮೊಣಕಾಲ್ಮೂರು ಅಂತಂದರೆ ರೇಷ್ಮೆಗೆ ತುಂಬ ಹೆಚ್ಚಿನ ಗೌರವ. ಅದರದ್ದು ಕೂಡ ಸೀರೆಗಳು ವೆಂಕಟಕಲ್ಲಲ್ಲಿ ಮಾರಾಟ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೀರೆಗಳು ಎಷ್ಟು ಚೆನ್ನಾಗಿದೆ. ಕಾಮಾಕ್ಷಿ ಕೈಮಗ್ಗ ಅಂತ ಇಲ್ಲಿ ನೋಡಿ ಹೆಂಗಸರೆಲ್ಲ ಮುಗಿಬಿದ್ದಾರೆ. ಸುಮಾರು ಸೀರೆಗಳು ರಂಗಿ ಕಲರ್ಫುಲ್ಲಾಗಿರ್ತಕ್ಕಂಥ ಸೀರೆಗಳು. ಲಕ್ಷ್ಮಿ ಬಣ್ಣ ಹಾಕುವಂಥ ನೇಕಾರರ ಜವಳಿ ಸಹಕಾರ ಮಂಡಳಿ, ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತುಂಬ ಚೆನ್ನಾಗಿರುತ್ತೆ. ಈ ಟವಲ್ಗಳು ಕೂಡ ತಾವು ಈ ಒಂದು ಜನಶ್ರೀ ನೇಕಾರರ ಉತ್ಪಾದಿಸುವ ರಾಣಿಬೆನ್ನೂರಿಗೆ ಇಲ್ಲಿ ಒಂದು ಸ್ಟಾಲ್ ಮಾಡಿದ್ದಾರೆ. ಸ್ಟಾಲು ತುಂಬ ಚೆನ್ನಾಗಿದೆ ನೋಡಿ. ಸರ್ ನಮಸ್ಕಾರ. ನೋಡಿ ಇವತ್ತು ಒಂದು ಏನು ಈ ನೇಕಾರರ ದಿನಾಚರಣೆ, ರಾಷ್ಟ್ರೀಯ ದಿನಾಚರಣೆಗೆ ನೀವು ಒಂದು ಸ್ಟಾಲನ್ನು ಮಾಡಿದ್ದೀರಾ. ನೀವು ಯಾವ ಊರು, ಏನು ತಮ್ಮ ಪರಿಚಯ ಏನು, ತಮ್ಮ ಒಂದು ಏನು? ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ತುಮ್ಮಿನಕಟ್ಟಿ ಗ್ರಾಮದಿಂದ ಬಂದಿರೋದು. ನಮ್ಮ ಸಂಘದ ಹೆಸರು ವಿಜಯಲಕ್ಷ್ಮಿ ಬಣ್ಣ ಹಾಕುವ ಮತ್ತು ನೇಕಾರ ಸಹಕಾರಿ ಸಂಘ. ನಮ್ಮಲ್ಲಿ 752 ಸದಸ್ಯರಿದ್ದಾರೆ. ಅದರಲ್ಲಿ 25 ಮಂದಿ ನೇಕಾರ ಕಾರ್ಯನಿರ್ವಹಿಸುತ್ತಾರೆ. ಕಾರ್ಯನಿರತೆಯನ್ನು 25 ಮಂದಿ. ಇದರಲ್ಲಿ ಉತ್ಪಾದನೆ ಟವಲ್ಲು ಖರ್ಚಿಪ್ಪು ಮಾಡ್ತಾ ಇರೋದ್ರಿಂದ ನೇಕಾರರಿಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಆದರೆ ಮಾರುಕಟ್ಟೆ ಸಹಿತ ಕಮ್ಮಿ ಇರೋದ್ರಿಂದ ನಮಗೆ ಉತ್ಪಾದನೆ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಸರಿಯಾದ ಸಿಗುತ್ತದಲ್ಲ, ಅದ್ರ ಸಲುವಾಗಿ ನಮಗೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಈ ವಸ್ತು ಪ್ರದರ್ಶನದಲ್ಲಿ ನಮಗೆ 20% ರಿಯಾಯಿತಿಯಂತೆ ಮಾಡಲಿಕ್ಕೆ ಸಾಲ ಸೌಲಭ್ಯ ಮಾಡಿ ಸಹಾಯ ಮಾಡಿದೆ. ಮತ್ತು ನೇಕಾರರ ಸಲುವಾಗಿ ಮುದ್ರಾ ಯೋಜನೆ, ಆಮೇಲೆ ಸನ್ಮಾನ ಯೋಜನೆ, ನೇಕಾರರು ಇವನ್ನೆಲ್ಲ ಕೊಡ್ತಾ ಇರೋದ್ರಿಂದ ನೇಕಾರ ಜೀವನ ಹೊಸನಾಗಿದೆ. ಮತ್ತು ಈಗ ಯಾವ್ಯಾವ ಬಟ್ಟೆಗಳು ನೀವು ನೇಯ್ಗೆ ಮಾಡ್ತೀರಾ ನಿಮ್ಮದು? ನಮ್ಮಲ್ಲಿ ಟವಲ್ಲು
ಖರ್ಚಿಪ್ಪು, ದೇವರ ವಸ್ತು, ಎಲ್ಲ ವಿಧದ ದೇವರ ವಸ್ತುಗಳನ್ನು ನಾವು ತಯಾರು ಮಾಡ್ತೀವಿ. ಈಗ ನಿಮ್ಮ ಯಾರಾದರೂ ಗ್ರಾಹಕರು ಬಂದಾಗ ನಿಮ್ಮ ತಗೋಬೇಕಾದ್ರೆ ನಿಮ್ಮನ್ನು ಏನು ಕನ್ಸಲ್ಟ್ ಎಲ್ಲಿ ಮಾಡಬೇಕು ಏನೋ ನೀವು ಬೆಂಗಳೂರಲ್ಲಿ ಏನಾದ್ರು ಸ್ಟಾರ್ಟ್ ಇದೆಯಾ? ತುಮ್ಮಿನಕಟ್ಟಿ ಗ್ರಾಮದಲ್ಲಿ ಇದೆ. ಹೌದಾ? ತಮ್ಮ ಫೋನ್ ನಂಬರ್ ಹೇಳಿ ಸರ್, ಯಾರು ನಮ್ಮ ಗ್ರಾಹಕರು. 8904549299. ಇನ್ನೊಂದು ಸರಿ ಹೇಳಿ. 8904549255. ಇವೆಲ್ಲ ಏನು ರೇಟ್ಸ್ ಇದೆ ಸರ್ ಈ ಟವಲ್ಗಳು ಇವೆಲ್ಲ ಖರ್ಚುಗಳು? 130, 120 ಕ್ವಾಲಿಟಿ ಮೇಲೆ ಸೈಜು ಕ್ವಾಲಿಟಿ ಅದ್ರ ಮೇಲೆ ರೇಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಚಾನಲ್ಗೆ ನೀವು ಬೈಟ್ ಕೊಟ್ಟಿದ್ದಕ್ಕೆ ವಂದನೆಗಳು ಸರ್. ಇದು ನಿಮ್ದೇನು ಪ್ರಾಬ್ಲಮ್ಸ್ ಏನಿಲ್ವಾ? ಸರ್ಕಾರಕ್ಕೆ ಕೇಳಬೇಕಾಗಿತ್ತು ಏನಾದರೂ ಇದೆಯಾ? ಇದೆ ಸರ್, ನಮ್ಮದು ಏನಿದೆ? ಕೈಮಗ್ಗ ಇರೋದ್ರಿಂದ ಕೈಮಗ್ಗಕ್ಕೆ GST ಹಾಕಿರ್ತಾರೆ ಕೇಂದ್ರ ಸರ್ಕಾರದ್ದು. 5% GST ಇರುತ್ತೆ. ಈ 5% ಇರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಈಗ ನಾವು ಬೇಕಾದ್ರೆ ಮಜೂರಿ ಕೊಟ್ಟು ಟ್ಯಾಕ್ಸ್ ಹಾಕಬೇಕಾಗುತ್ತೆ. 5% GST ಬರೋದ್ರಿಂದ ಸಹಕಾರಿ ಸಂಘಗಳು ಭಾಳ ನಷ್ಟದಲ್ಲಿ ಬರ್ತಾ ಇದ್ದಾವೆ. ಅದ್ರ ಸಲುವಾಗಿ GSTಯನ್ನು ತೆಗಿಬೇಕಂತಂದೇಳಿ ನಾವು ನಮ್ಮಲ್ಲಿ ಯಾವುದೇ ಥರದ ವಿದ್ಯುತ್ ಉಪಯೋಗ ಮಾಡಿರೋದಿಲ್ಲ, ಪವರ್ ಲೂಮ್ ಇರೋದಿಲ್ಲ. ಆದರೂ ಕೈಯಿಂದನೇ ತಯಾರು ಮಾಡಿದಂಥ ವಸ್ತುಗಳಿಗೆ ರಿಯಾಯಿತಿ ಕೊಡಬೇಕಂತಂದರೆ ನಾವು ಮನವಿ ಮಾಡಿದ್ವಿ ಸರ್ಕಾರಕ್ಕೆ. ಓಕೆ ಸರ್, ನೋಡೋಣ ಕೇಂದ್ರ ಸರ್ಕಾರ ಏನು ಮಾಡುತ್ತೆ. ನಾವು ಒಂದು ಸ್ವಲ್ಪ ಇದು ಪ್ರೆಜರ್ ಹಾಕ್ತೀವಿ. ಈ ಒಂದು ನೇಕಾರರಿಗೆ ಕೈಮಗ್ಗದವ್ರು ಕೇಳ್ತಾ ಇದ್ದಾರೆ, ಹ್ಯಾಂಡ್ಲೂಮು ಇವರು ಎಲೆಕ್ಟ್ರಿಕ್ ಅವ್ರು ಕೇಳ್ತಾ ಇಲ್ಲ, ಕೈಮಗ್ಗದವ್ರು ಕೇಳ್ತಾ ಇದ್ದಾರೆ. ನೋಡು ರಾಜ್ಯ ಸರ್ಕಾರ ಎಷ್ಟೊಂದು ನಮಗೆ ಸವಲತ್ತುಗಳನ್ನು ಒದಗಿಸ್ಕೊಟ್ಟಿದೆ. ಆದರೆ ಈ ನಮ್ಮ ಕೇಂದ್ರ ಸರ್ಕಾರ ಕೆಲವು ರೀತಿಯಲ್ಲಿ GST ಹಾಕಿಬಿಟ್ಟು ನಮಗೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಇದಕ್ಕೆ ನಮಗೆ GSTನ ಕಡಿತ ಮಾಡಿ GSTನ ನಮಗೆ ಎಕ್ಸೆಂಪ್ಷನ್ ಕೊಡಿ ಅಂತ ನಮ್ಮ ಅಧ್ಯಕ್ಷರು ಕೇಳ್ತಾ ಇದ್ದಾರೆ. ನೋಡೋಣ, ಮುಂದಿನ ದಿವಸಗಳಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹಾರೈಸ್ತೀನಿ ಸರ್. ನೋಡಿ, ಇಲ್ಲಿ ನಮ್ಮ ರಾಘವೇಂದ್ರ ರೇಷ್ಮೆ ಕೈಮಗ್ಗ ನೇಕಾರ ಸಂಘ ಅಂತಿದೆ. ಇದು ಬ್ರಾಹ್ಮಣರು, ಇದು ಯಲಹಂಕ. ನಮ್ಮ ಬೆಂಗಳೂರವರೇ ರೀ. ಈ ಬೆಂಗಳೂರವ್ರನ್ನ ನಾವು ಈಗ ಇಂಟರ್ವ್ಯೂ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ತಮ್ಮ ಪರಿಚಯ ಮೇಡಮ್? ಸರ್, ನಾವು ಯಲಹಂಕದಿಂದ ಬಂದಿರೋದು. ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಅಲ್ಲೇ ಇದೆ, ಅಲ್ಲೇ ಮಾಡ್ತೀವಿ. ಪ್ಯೂರ್ ಸಿಲ್ಕ್ ಬರೀ ಪ್ಯೂರ್ ಸಿಲ್ಕ್ ಮಾತ್ರ ಮಾಡ್ತೀರಾ? ಏನು ನೀವು ಕೈಮಗ್ಗನಾ ಇಲ್ಲ? ಕೈಮಗ್ಗನೇ. ಎಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲೇ ಯೂನಿಟ್ಸ್ ಇದೆ? ಅಲ್ಲೇ ಇದೆ, ಶಾಪ್ ಕೂಡ ಅಲ್ಲೇ ಇದೆ. ಬೇಕಾದ್ರೆ ನೋಡೋರು ಅಲ್ಲಿ ಫ್ಯಾಕ್ಟ್ರಿ ಕೂಡ ನೋಡ್ಬೋದು, ಅಲ್ಲಿ ತೊಗೋಬೋದು. ಏನು ತಮ್ಮ ಅಡ್ರೆಸ್ ಹೇಳಿ, ವಿಸಿಟಿಂಗ್ ಕಾರ್ಡ್ ಏನಾದರೂ ಇದೆಯಾ? ನೋಡಿ ವೀಕ್ಷಕರೇ, ಯಾರಾದರೂ ನಮಗೆ ಬೇಕಾದಲ್ಲಿ ಈ ಒಂದು ವಿಸಿಟಿಂಗ್ ಕಾರ್ಡನ್ನ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫೋನ್ ನಂಬರ್ ಇಲ್ಲಿದೆ, ಇವರು ವಿಳಾಸ ಇದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ತಾಳಿಕ್ವಾಡಿ ಪ್ರಾಥಮಿಕ ಸೇವಾ ಸಹಕಾರಿ ಸಂಘ ಅಂತಂದಿದೆ. ಪಾಪ ಮಾಲ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ. ಇವ್ರದ್ದು ಕೂಡ ಟವಲ್ಸ್ ಇದೆ ನೋಡಿ, ಒಳ್ಳೊಳ್ಳೆ ಸೀರೆಸ್ ಇದೆ, ಎಲ್ಲ ಕೈಮಗ್ಗದ್ದೆ ಈ ರೀತಿ ನೋಡಿ. ಅಲ್ಲಿ ಟವಲ್ಸ್ ಇದೆ. ಇದು ಕಾವೇರಿ ಹ್ಯಾಂಡ್ಲೂಮ್ಸ್ ಅಂತ ನೋಡಿ ನೇಯ್ತಾ ಇದ್ದಾರೆ. ಇಲ್ಲೇ ನೇಯ್ಯೋ ಮಿಷನ್ನೇ ತಂದಿದ್ದಾರೆ ಒಂದು ಇದಕ್ಕೆ ನೋಡ್ಬೋದು. ಸರಿ. ಇನ್ನೊಂದು ಇದಕ್ಕೆ ಹೈಯರ್ ವರ್ಷನ್ ಇದೆ ವಿತ್ ಹೇಮಣ್ಣ ಸಿದ್ದೇಶ್ವರ ನೋಡಿ, ಇವರು ಟವಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಪಾಪ.
ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದೆ. ಮೊದಲನೇ ಬಾರಿಗೆ ನೀವು ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ಆಯೋಜನೆ ಮಾಡಿರೋದು ತುಂಬ ಸ್ವಾಗತಾರ್ಹ. ಸುಮಾರು ಜನಕ್ಕೆ ನೇಕಾರರಿಗೂ ಎಲ್ರಿಗೂ ಖುಷಿಯಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಒಂದು 2 ಮಾತು ಹೇಳಿ ಮೇಡಮ್. ಈ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಡೀತದೆ. 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂತ. ಆದರೆ ನಾವು ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಕೈಮಗ್ಗ ನೇಕಾರರ ಬಗ್ಗೆ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಎಲ್ಲರಿಗೂ ತಿಳಿಸಬೇಕು ಮತ್ತು ಹಾಗೆಯೇ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು. ಹಾಗೆಯೇ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡೋ ಸಲುವಾಗಿ ವಿಧಾನಸೌಧದಲ್ಲೇ ನಡೆಸಬೇಕು ಅಂತ ಮಾನ್ಯ ಸಚಿವರ ನಿರ್ದೇಶನದ ಪ್ರಕಾರ ನಾವಿವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಮತ್ತು ಕೈಮಗ್ಗ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿರುವಂಥ ವಿನೂತನವಾದಂಥ ಡಿಸೈನ್ಸ್ಗಳನ್ನು ಮಾಡಿರುವಂಥವರಿಗೆಲ್ಲ ನಾವು ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಈ ಮೂಲಕ ನಾವು ಕೈಮಗ್ಗ ನೇಕಾರರಿಗೆ ಬಯಸ್ತಿದ್ದೇವೆ. ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ. ಹಾಗೆಯೇ ಕೈಮಗ್ಗ ಉತ್ತೇಜನ ನೀಡುವ ಕ್ಷೇತ್ರದಲ್ಲಿ ಎಲ್ಲ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ. ನಾವೆಲ್ಲರೂ ನೇಕಾರರಿಗೆ ಅವರ ಜೀವನಕ್ಕೆ ಸುಲಭ ಮತ್ತು ಸುಲಭವಾದಂತಹ ರೀತಿಯಲ್ಲಿ ನಡೆಸಿಕೊಂಡು ಅವರ ವ್ಯಾಪಾರ ವೃದ್ಧಿಸಬೇಕು, ಅವರ ಜೀವನ ಶೈಲಿ ಸುಧಾರಿಸಬೇಕು. ಈ ನಿಟ್ಟಿನಲ್ಲಿ ಪ್ರೋತ್ಸಾಹಗೋಸ್ಕರ ಮಾಡಿದ್ವಿ. ಅದು ಎಲ್ಲ ಸಹಕಾರದಿಂದ ಬಹಳ ಯಶಸ್ವಿಯಾಗಿದೆ. ಎಲ್ಲರಿಗೂ ಕೂಡ ಮೇಡಮ್, ಇನ್ನೊಂದು ಈ ನಿಮ್ಮ ನೇಕಾರದ್ದು ಒಂದು ಒಳ್ಳೆ ಬೇಡಿಕೆ ಇದೆ. ಈ ಕೇಂದ್ರ ಸರ್ಕಾರ ಸುಮಾರು ಇದಕ್ಕೆ GST ತೆಗೆದಿದೆ. ಆದರೆ ನಮಗೂ GST ತೆಗೆದಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ? ನೀವು ಸರ್ಕಾರಕ್ಕೆ ಏನಾದರೂ ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ನೀಡಿದಂಥ ನಮ್ಮ ಮಾನ್ಯ ಜವಳಿ ಆಯುಕ್ತರಾದಂಥ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಗ್ರೂಪ್ ತಗೊಂಡಾದಂಥ ಒಬ್ಬೊಬ್ಬರಾಗಿ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಹೋಗಬೇಕು ಅಂತ. ಅದಾದ ನಂತರ ಊಟ ಮಾಡಿ ನೆರವೇರಿಸೋಣ ಅಂತ ದಯವಿಟ್ಟು ಕಲಿಸಿದರು. ಈ ಒಂದು ಕೈಮಗ್ಗದ ನೇಕಾರರ ಇಲಾಖೆ ಏನಿದೆ, ಆ ಇಲಾಖೆ ನೌಕರರು ಈ ಒಂದು ಗ್ರೂಪ್ ಓಟನ್ನು ಇದು ಮಾಡ್ತಾಯಿದ್ದಾರೆ. ಕಾರ್ಯಕ್ರಮ ಎಲ್ಲ ಯಶಸ್ವಿಯಾದ ನಂತರ ಯಶಸ್ವಿಯಾಗಿರೋದಕ್ಕೆ ಕೈ ಬೆರಳು ಮೇಲೆ ತೋರಿಸಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ಒಂದು ಸಂದೇಹವನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. MD KSTIDC ಶ್ರೀ S ಪ್ರಕಾಶ್ ಅವರು. ನೆಕ್ಸ್ಟ್ ನಮ್ಮ ಶ್ರೀಧರ್ ನಾಯ್ಕ ಅವರು, ಜಂಟಿ ನಿರ್ದೇಶಕರು, ಕೇಂದ್ರ ಕಚೇರಿ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಕೇಳ್ತೇನೆ. ಹಾಗೆ ಮತ್ತೊಬ್ಬ ಜಂಟಿ ನಿರ್ದೇಶಕರು ಸುರೇಶ್ ಕುಮಾರ್ ಅವರು ಕೂಡ ಈಗ ಕೇಂದ್ರ ಕಚೇರಿಗೆ ಬರುವವರಿದ್ದಾರೆ. ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಜವಳಿ ಆಯುಕ್ತರು ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೊಬ್ಬ ಜಂಟಿ ನಿರ್ದೇಶಕರಾದಂಥ ವೀರೇಶ್ ಗೌಳಿ ಅವರು. ನೆಕ್ಸ್ಟ್ ಮತ್ತೊಬ್ಬ ಜಂಟಿ ನಿರ್ದೇಶಕರಾದಂಥ ಲಿಂಗರಾಜ್ ಅವರು. ದಯವಿಟ್ಟು ಕಾಣಿಕೆಯನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ರವಿಕುಮಾರ್ ಅವರು, ರವಿಕುಮಾರ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ನಮ್ಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಮತ್ತು ವಿಧಾನಸೌಧದ ನಿರ್ವಹಣಾ ಮುಖ್ಯಸ್ಥರಾದಂಥ ಶ್ರೀ ಶಶಿಕುಮಾರ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. BR ಯೋಗೀಶ್ವರ್, ಜಾಯಿಂಟ್ ಡೈರೆಕ್ಟರ್. ಆಯಿತು, ಬನ್ನಿ. ಸುಮಲತಾ ಮೇಡಮ್ ಅವರು ಹೇಳ್ತೀನಿ. ಸುಮಲತಾ ಮೇಡಮ್ ಅವರು ಉಪನಿರ್ದೇಶಕರು. ಅದೇ ರೀತಿ ಶ್ರೀ ಶಶಿಧರ್ ಅವರು ಉಪನಿರ್ದೇಶಕರು.
ಇದ್ದಾರಾ? ಬನ್ನಿ. ನಮ್ಮ ಇತ್ತೀಚೆಗೆ ನಿವೃತ್ತಿ ಹೊಂದಿದಂಥ ಶಿವಕುಮಾರ್ ಅವರು ಹೆಡ್ ಆಫೀಸಿನ ಉಪನಿರ್ದೇಶಕರು. ಮತ್ತೊಬ್ಬರು ಜಂಟಿ ನಿರ್ದೇಶಕರು ವಿ ಆರ್ ಯೋಗೀಶ್ ಅವರು. ಅವರೀಗ ಬೆಂಗಳೂರಿಗೆ ಬಂದು ವರದಿ ಮಾಡಿಕೊಂಡಿದ್ದಾರೆ, ಬೆಂಗಳೂರು ಪ್ರಾಂತೀಯ ಕಚೇರಿಗೆ. ಇನ್ನೂ ಇತ್ತೀಚೆಗೆ ನಿವೃತ್ತಿಯಾದಂಥ ಶ್ರೀ KS ಮಂಜುನಾಥ್ ಅವರು ಉಪನಿರ್ದೇಶಕರು. ನಿನ್ನ ಆಸೆ ನೆರವೇರ್ತಲ್ಲ ಮತ್ತು ಬಂದು ವಾಟ್ಸಪ್ ಮಾಡಿ. ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂಥ ರವೀಂದ್ರ ಅವರು ಉಪನಿರ್ದೇಶಕರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀ ವಿಠಲ್ ರಾಜ್ ಅವರು ಉಪನಿರ್ದೇಶಕರು ಕೇಂದ್ರ ಕಚೇರಿ, ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ನಮ್ಮ ರಂಗಸ್ವಾಮಿ ಅವರು ಉಪನಿರ್ದೇಶಕರು ಮಂಡ್ಯ. ನೆಕ್ಸ್ಟ್ ನಮ್ಮ ಮಂಜುನಾಥ್ ಅವರು ಸುದೀರ್ಘವಾದ ಸಚಿವಾಲಯದ ಸೇವೆ ನಂತರ ಈಗ ಕೇಂದ್ರ ಕಚೇರಿಗೆ ಬಂದಿದ್ದಾರೆ, ಅವರು ಕೂಡ. ಬಳ್ಳಾರಿ ಉಪನಿರ್ದೇಶಕರಾದಂಥ ಅಜಿತ್ ನಾಯಕ್ ಅವರು. ಲಕ್ಷ್ಮಣ್ ತಳವಾರ್ ಅವರು ಉಪನಿರ್ದೇಶಕರು. ಎಸ್ ಶ್ರೀನಿವಾಸ ಸಫಾರಿ ಅವರು ಉಪನಿರ್ದೇಶಕರು ಶಿವಮೊಗ್ಗ. ವಿರೂಪಾಕ್ಷಪ್ಪ ಅವರು ಉಪನಿರ್ದೇಶಕರು ಚಿಕ್ಕಬಳ್ಳಾಪುರ. ನಮ್ಮ ಕೇಂದ್ರ ಕಚೇರಿಯ TPO ಗಣೇಶ್ ಅವರು. ಈರಪ್ಪ ಅಶೋಕ ಸಹಾಯಕ ನಿರ್ದೇಶಕರು. ಗುರುಸ್ವಾಮಿ ಅವರು ಸಹಾಯಕ ನಿರ್ದೇಶಕರು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ರವಿಕುಮಾರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಮಾನ್ಯ ಜವಳಿ ಆಯುಕ್ತರಿಂದ ಎಲ್ಲರಿಗೂ ಸ್ಮರಣಿಕೆಯನ್ನು ವಿತರಿಸಲಾಗ್ತಾ ಇದೆ. ಶ್ರೀ ಲಕ್ಷ್ಮೀಪತಿ ಅವರು TPO ಚಾಮರಾಜನಗರ. ಸಂತೋಷ್ ಜಿ ಸಂತೋಷ್, ಹಾಗೆ ಶ್ರೀ ಸುರೇಶ್ ಕುಮಾರ್ ತಿಪ್ಪೇಸ್ವಾಮಿ ಅವರು, ಜಗದೀಶ್ ಅವರು ಬೀದರ್ ಜಿಲ್ಲೆಯ ಸಹಾಯಕ ನಿರ್ದೇಶಕರು. ಭೋಜರಾಜ ಕಟಾರಿ ಅವರು ಸಹಾಯಕ ನಿರ್ದೇಶಕರು. ನಮ್ಮ ಕೇಂದ್ರ ಕಚೇರಿಯ ಲೆಕ್ಕಾಧಿಕಾರಿಗಳಂತ ಶ್ರೀನಿವಾಸ್ ಅವರು. ಚಂದ್ರಶೇಖರ್ ಅವರು ಸಹಾಯಕ ನಿರ್ದೇಶಕರು. ಅದೇ ವೃಂದಾ ಅವರು ಬನ್ನಿ. ನಿರ್ಮಲಾ ಮೇಡಮ್ ಬನ್ನಿ. ವೃಂದಾ ಅವರು ಉಪನಿರ್ದೇಶಕರು ಕೇಂದ್ರ ಕಚೇರಿ. ನಿರ್ಮಲಾ ಅವರು ಬೆಂಗಳೂರು ಉಪನಿರ್ದೇಶಕರು. ಕುಂಬಾರ್ ಅವರು ಉಪನಿರ್ದೇಶಕರು ದಾವಣಗೆರೆ. ನಮ್ಮ ಸುಷ್ಮಾ ಸಂಡೂರ್ ಅವರು. ಎಲ್ಲ ನಮ್ಮ ಅದ್ಭುತವಾದ ಸಿಬ್ಬಂದಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ. ರೇಖಾ ಅವರು, ಆಶಾ ಅವರು ಸಹಾಯಕ ನಿರ್ದೇಶಕರು. ಬನ್ನಿ. ಶ್ರೀಮತಿ ನಜರತ್ ಅವರು ಕೇಂದ್ರ ಕಚೇರಿ TPO ಅವರು. ಬನ್ನಿ ಹೇಮಾವತಿ ಅವರು ನಮ್ಮ ತುಮಕೂರು ಸ್ಟಾಫ್. ಜಯಂತ್ ರಾವ್ ಅವರು ಕೇಂದ್ರ ಕಚೇರಿ. ಶ್ರೀ ಯೋಗಿ ಚಂದ್ರ ಅವರು ಸಹಾಯಕ ನಿರ್ದೇಶಕರು. ಮತ್ತೆ ಮಂಜುನಾಥ ಲಮಾಣಿ, ಅರ್ಚನಾ, ಶ್ರೀಮತಿ ಅರ್ಚನಾ ಅವರು.
ಶ್ರುತಿಯವರು, ಇವರೆಲ್ಲ ನಮ್ಮ ಕೇಂದ್ರ ಕಚೇರಿಯ ಸಿಬ್ಬಂದಿಯವರು. ಬನ್ನಿ. ಅಪೂರ್ವ ಅವರು, ಅಪೂರ್ವ, ಹಾಗೆ ಶ್ರೀಮತಿ ಕಲಾ ಅವರು ಕೇಂದ್ರ ಕಚೇರಿಯ ಜವಳಿ ಆಯುಕ್ತರ ಆಪ್ತ ವಿಭಾಗದ ಸಹಾಯಕರು. ಬನ್ನಿ. ತೇಜಸ್ವಿನಿಯವರು ಕೇಂದ್ರ ಕಚೇರಿಯ ಸಿಬ್ಬಂದಿ. ಕವಿತಾ ಅವರು, ಹಾಗೆ ಪದ್ಮಪ್ರಿಯ ಅವರು, ಪದ್ಮಪ್ರಿಯ ಅವರು, ಹಾಗೆ ನಮ್ಮ ಕೇಂದ್ರ ಕಚೇರಿಯ ಸ್ಟಾಫ್ ಹರೀಶ್ ಅವರು, ಹರೀಶ್ ಅವರು. ಅನಿತಾ, ಶ್ರೀಮತಿ ಅನಿತಾ ಅವರು ಜವಳಿ ಪ್ರವರ್ತನಾಧಿಕಾರಿಗಳು. ಮಹೇಂದ್ರ ಅವರು ನಮ್ಮ ಕೇಂದ್ರ ಕಚೇರಿ ಸಿಬ್ಬಂದಿ. ಅವ್ರಿಗೆ ಇಡಿಸಿ ಬೇಗ ಬೇಗ ಅವ್ರು ಇಲ್ಲಿ ಬಾಮ್ಮ ನೀನು ಮುಂದೆ ಅವ್ರದ್ದೇ ಅದು ಸ್ಟಾಲ್. ಹಾಂ ಓಕೆ ಅಮ್ಮ, ಓಕೆ. ಬಟ್ ಇಷ್ಟೊಂದು ಫ್ರೀಯಾಗಿ ನಮ್ಮ ಜೊತೆ ಇದಾರಲ್ಲ ಮೇಡಮ್, ಕೆಲವು ಕಾರ್ಯಕ್ರಮ ಬಂದ ತಕ್ಷಣ ಯಾವ ಕೈಗೂ ಸಿಗ್ತಿಲ್ಲ ಮೇಡಮ್. ಒಂದು ಸ್ವಲ್ಪ ಶಾಲು ಟವಲಲ್ಲಿ ಸನ್ಮಾನ ಮಾಡಿ ಮೇಡಮ್. ಕೊಡು ಮೊಬೈಲ್ ಏ ಹಂಗೆ ಹಾಕ್ರಿ, ಆಮೇಲೆ ಅದು ಕಟ್ ಮಾಡಿ ಪಟ್ ಅಂತ ಅದು ಶಾಲ್ ಅಲ್ವಾ? ವೇಸ್ಟ್ ನೋಡಿ ಹಂಗೆ. ನಾವು ಇಲ್ಲಿ 43 ವರ್ಷ ಸೆಕ್ರೆಟರಿ ಕೆಲಸ 43 ಇಯರ್ಸ್. ಇದಕ್ಕೆ ಸಂಘ ವಿಸಿಟ್ ಮಾಡ್ತೀವಿ ನಾವು ಸಂಘ. ಒಂದು ಯಾಕೆ ಮಕ್ಕಳ 10,000 ರೂಪಾಯಿ ಸಂಬಳ ಕೊಡ್ತಾರೆ. ನಮ್ಮ ಮಕ್ಕಳ 10,000 ರೂಪಾಯಿ ಸಂಬಳ ಎಷ್ಟು ಮಂದಿ ಆಫೀಸ್ನಾಗ ನಿನ್ನ ಮುಂದೆ. ಓಕೆ, ಸಂತೋಷ. ಸ್ಮೈಲ್ ಮಾಡಿ ಮಾಡಿ. ವಾಟ್ ಹಾಕ್ರಿ ಸಾಕು. ಆಟ ಹಾಕೋದಿಲ್ಲ. ಗಣೇಶ್ ಸುಮ್ಮನೆ ನೋಡ್ತಾರೆ ಅಷ್ಟೇ. ಗಣೇಶ್ ಸುಮ್ಮನೆ ನೋಡ್ತಾ ಬೇಕಷ್ಟೇ. ಅಷ್ಟೇ ಏನಿಲ್ಲ. ವೆರಿ ಗುಡ್. ನೋಡಿ ನಂತರ ನೋಡಿ ಅಷ್ಟೇ ಆಗಿಲ್ಲ ಹಾಗೆ ಗಣೇಶ್ ಹಾಗೆ ಈಗ ಮಾಡ್ತಾರೆ. ನೀರು ಈಗ ನೀರಿ ನ್ಯಾಚುರಲ್ ಮಾಡ್ತಾರೆ. ಗಣೇಶ್ ಎರಡು ಮಧ್ಯೆ ಕೈ ಫೇಸ್ ಸ್ವಲ್ಪ ಆಗತ್ತಾ? ಹಾಗೆ ಇಲ್ಲಿ ಎರಡು ಸ್ವಲ್ಪ ಜಾಕೆಟ್ ನೋಡಕ್ಕಾಗಲ್ಲ. ಅಲ್ಲಿ ನೋಡೋಕ್ಕಾಗಲ್ಲ. ಹಾಲೆಲ್ಲ ಹೋಗುತ್ತೆ. ಹಿಂದೆ ಸ್ವಲ್ಪ ದೊಡ್ಡದಾಗಬೇಕಾಯ್ತು. ಮುಂದೆ ಬಂದ್ಬಿಟ್ಟಿದೆ. ಸರ್ ನಮಸ್ಕಾರ. ಈ ದಿನ ಮೊದಲನೇದಾಗಿ ತಾವು ಅಧ್ಯಕ್ಷರಾಗಿದ್ದೀರಲ್ವ ಸರ್? 2 ವರ್ಷ. ಫಸ್ಟು ಮೊನ್ನೆ ಕಾರ್ಯಕ್ರಮ ಆಗಲಿಲ್ಲ, 2ನೇ ಕಾರ್ಯಕ್ರಮ ತುಂಬ ವಿಜೃಂಭಣೆ ಆಯಿತು. ಅದು ವಿಧಾನಸೌಧದಲ್ಲಿ ಬ್ಯಾಂಕೆಟ್ ಹಾಲಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಏನು ಸರ್? 10ನೇ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮಕ್ಕೆ
ಪ್ರಥಮ ಬಾರಿಗೆ ನಮಗೆ ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು, ಮುಖ್ಯವಾಗಿ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರ ನೇಕಾರ ಪರವಾಗಿದೆ ಅಂದರೆ ನಮಗೆ ಈ ಒಂದು ಅವಕಾಶ ಕೊಟ್ಟಿರೋದ್ರ ಮೂಲಕ ಅದನ್ನು ವ್ಯಕ್ತಪಡಿಸೋಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಒಂದು ಕೈಮಗ್ಗ ನೇಕಾರನ ಪ್ರೋತ್ಸಾಹ ಮಾಡೋಕ್ಕೆ ನಿಟ್ಟಿನಲ್ಲಿ ಈ ಇಡೀ ಭಾರತ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲ ರಾಜ್ಯಗಳಲ್ಲೂ ಇದರ ಕಾರ್ಯಕ್ರಮ ನಡೀತಾ ಇದೆ. ಜಿಲ್ಲೆಗಳಿಂದ ತಾಲೂಕು ಮಟ್ಟದಿಂದ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಇದೊಂದು ನಮ್ಮ ಕೈಮಗ್ಗ ಕ್ಷೇತ್ರ ನಶಿಸಿ ಹೋಗ್ತಾ ಇರೋಂಥ ಉದ್ದಿಮೆ ಆಗಿಬಿಟ್ಟಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ವಿಶೇಷವಾದ ಉತ್ತೇಜನ ನೀಡಬೇಕಾಗಿದೆ. ಈಗಾಗಲೇ ತಮಿಳುನಾಡವರು ಇದರ ಪರವಾಗಿ ಒಂದು ಸ್ಟೆಪ್ ಮುಂದೆ ಹೋಗಿ ಅವರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಅಷ್ಟೇ ನೇಕಾರಕ್ಕೆ ಉಳಿಸಬೇಕಾಗಿದೆ. ನಾವು ಮಹಾತ್ಮ ಗಾಂಧಿಯವರ ಕಂಡಂಥ ಕನಸು ಸರ್ಕಾರ ನೇಕಾರ ಸ್ವದೇಶಿ ಚಳುವಳಿ ಜ್ಞಾಪಕಾರ್ಥವಾಗಿ ಮಾಡ್ತಾ ಇರುವಂಥ ಈ ಒಂದು ಕೈಮಗ್ಗ ದಿನಾಚರಣೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂದರೆ ಎಣ್ಣೆ ಮಾತಿಲ್ಲ. ಬಟ್ ನಮ್ಮ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ 31 ಜಿಲ್ಲೆಯಿಂದ ಎಲ್ಲ ಜಿಲ್ಲೆಗಳಿಂದ ನೇಕಾರರು ಬಂದಿದ್ದಾರೆ. ತುಂಬ ಜನ ವಿಧಾನಸೌಧ ನೋಡಿರಲಿಲ್ಲ, ಇವತ್ತು ವಿಧಾನಸೌಧ ನೋಡಿದ್ದಾರೆ, ನಿಮ್ಮ ಹೆಮ್ಮೆ ಅಧ್ಯಕ್ಷತೆಯಲ್ಲಿ ಪಡ್ತಾ ಇದ್ದಾರೆ. ಇದು ಮುಂದಿನ ದಿವಸಗಳಲ್ಲೂ ಸಹ ಇದು ಎಲ್ಲರಿಗೂ ಇದು ಶಕ್ತಿ ಸೌಧ ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಟ್ಟು ಇಲ್ಲಿ ಏನಾದರೂ ಆಶ್ವಾಸಗಳು ಕೊಟ್ಟರೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಭರವಸೆ ನಮಗಿದೆ. ಆ ನಿಟ್ಟಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಉತ್ತೇಜನ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ. ಖಂಡಿತ ಇದು ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟರ್ ಸಾಹೇಬರು ಹೇಳಿದ್ದಾರೆ, ಇಲ್ಲಿ ಭರವಸೆಗಳು ಏನೇನಿದೆ ನೇಕಾರರಿಗೆ ನಿರಂತರ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಬಟ್ಟೆಗಳನ್ನು ನಾವು ಕೈಮಗ್ಗ ಜ್ಯುವೆಲರಿಗೆ ಮಾಡೋದ್ರ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಚೀಫ್ ಸೆಕ್ರೆಟರಿಗೆ ಡೈರೆಕ್ಷನ್ಸ್ ಕೊಟ್ಟರು ಮಾತಾಡಬೇಕು ಅಂತ ಹೇಳಿದರು. ಅದನ್ನು CM ಮತ್ತು DCM ಲೆವೆಲ್ ಚೀಫ್ ಸೆಕ್ರೆಟರಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಸಂಪೂರ್ಣವಾಗಿ ಜವಳಿ ಇಲಾಖೆಗೆ ವರ್ಗಾಯಿಸಿದೆ. ಇಡೀ ರಾಜ್ಯದ ಜವಳಿ ಇಲಾಖೆ ನೇಕಾರರ ಹಸನಾಗೋದ್ರಲ್ಲಿ ಎಣ್ಣೆ ಮಾತಿಲ್ಲ. ಸರಿ ಸರ್. 24 ಎಷ್ಟು ಅನುದಾನ ಬರುತ್ತೆ ಹೇಳಿದ್ರು. 23-24 ಸರ್ಕಾರ ಎಷ್ಟು ಅನುದಾನ ಬಂದಿತ್ತು ಹೇಳಿ. 23-24ರಲ್ಲಿ ಕಳೆದ ಸಾಲಿಗಿಂತೂ ನಮಗೆ ಕಮ್ಮಿನೇ ಬಂದಿದೆ. ಯಾಕಂದರೆ ಈಗ ಬರ್ತಾ ಇರುವಂಥ ಅನುದಾನ ಬರೀ ಪವರ್ ಸಬ್ಸಿಡಿಗೆ, ಆಮೇಲೆ ನೇಕಾರ ಸನ್ಮಾನ ಯೋಜನೆಗೆ ಶೇಕಡ 60% ಹೋಗ್ತಾ ಇದೆ. ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಗೆ ದುಡ್ಡು ಕಡಿಮೆ ಬರ್ತಾ ಇದೆ. ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ, ಭಾಷಣದಲ್ಲಿ ಮಾಡಿದ್ದೀನಿ. ಅದು ನಮ್ಮ ಮಿನಿಸ್ಟ್ರು ಒಪ್ಪಿದ್ದಾರೆ. ಅದು ನಮ್ಗೆ ಹೆಚ್ಚಿನ ಅನುದಾನ ಕೊಡಬೇಕು ನಿಟ್ಟಿನಲ್ಲಿ ನಾವು ತಮಿಳುನಾಡು, ಗುಜರಾತ್ ಕಂಪೇರ್ ಮಾಡಿದ್ರೆ ಭಾಳ ಕಮ್ಮಿ ಇದೆ ನಮ್ಮದು. ಅದಕ್ಕೋಸ್ಕರ ನಾವು ಅದನ್ನು ಚೀಫ್ ಸೆಕ್ರೆಟರಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಹೆಚ್ಚಿನ ರೀತಿಯ ಪ್ರೋತ್ಸಾಹ ನೀಡಬೇಕಂತ ನಾವು ಒತ್ತಾಯ ಮಾಡಿ. ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳೇನು ಸರ್ ಸದ್ಯಕ್ಕೆ? ನಮ್ಮ ಮುಖ್ಯವಾಗಿ ಬೇಡಿಕೆ ಅಂದರೆ ಈಗ ನಮ್ಮ ಈ ನಶಿ ಹೋಗ್ತಾ ಇರೋ ಉದ್ಯಮನ ನಿರಂತರವಾಗಿ ಬೆಳೆಸಬೇಕಂದ್ರೆ ಕನಿಷ್ಠ ನರೇಗಾ ಯೋಜನೆಯಲ್ಲಿ ಕೂಲಿ ಸಿಗುತ್ತಲ್ಲ, ಅದಕ್ಕಿಂತಲೂ ಕಮ್ಮಿ ಆಗಿಬಿಟ್ಟಿದೆ ನಮ್ಮದು ಮಗದ ಕೆಲಸದಲ್ಲಿ ಕೂಲಿ. ಅದಕ್ಕೆ ಮೇಲ್ಪಟ್ಟು ಅದಕ್ಕೊಂದು ಕಾನೂನು ತರಬೇಕು. ಈಗ ಉದ್ಯೋಗ ಸಿಗ್ತಾ ಇಲ್ಲ, ನಮ್ಮ ನೇಕಾರಿಕೆಯಲ್ಲಿ ಮಾಡಿದ ಮಾಲು ಸರಿಯಾಗಿ ಹೋಗ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ. ನೇಕಾರಿಕೆ ಬಿಟ್ಟು ಬೇರೆ ಕೆಲಸ ಹೋಗೋಣಪ್ಪ ಅಂತ ಪರಿಸ್ಥಿತಿ ಆಗಿದೆ. ಈಗ ಸರ್ಕಾರಕ್ಕೆ ಏನು ಹೊರೆ ಆಗದಂತೆ ನಮ್ಮ ನೇಕಾರ ಸಮಸ್ಯೆ ಬಗೆಹರಿಸೋಕ್ಕೂ ದಾರಿ ಇದೆ. ಅದು ಏನು ಗೊತ್ತಾ, ಬೇರೆ ಇಲಾಖೆಗಳಲ್ಲಿ ಇದೆಯಲ್ಲ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅವು ಟೆಂಡರ್ ಯಾಕೆ ಮಾಡಬೇಕು? ವರ್ಷ ಪೂರ್ತಿ ನಮ್ಮ ಕೊಡಿ, ನಮ್ಮ ಮಗದವ್ರು ನೇಯ್ತಾರೆ, ಕೊಟ್ಬಿಡಿ. 2 ತಿಂಗಳು 3 ತಿಂಗಳು ಟೆಂಡರ್ ಮಾಡೋದು, ಯಾವನಿಗೋ ಮಹಾರಾಷ್ಟ್ರ ಗುಜರಾತ್ ಅಂತ ಕೊಡೋದು. ಏನೇ ಮಾಡಿದ್ರು ಸರ್ಕಾರದ ಯೋಜನೆಗಳನ್ನು ಕರ್ನಾಟಕದವ್ರಿಗೆ ಮಾತ್ರ ಮಾಡಬೇಕು, ಹೊರ ರಾಜ್ಯವ್ರಿಗೆ ಟೆಂಡರ್ ಆಗಬಾರ್ದು ಅನ್ನೋದು ಕಾನೂನು ತಿದ್ದುಪಡಿ ಆಗಬೇಕು. ಟೆಂಡರ್ ಪದ್ಧತಿನೇ ರದ್ದುಪಡಿಸಬೇಕು. ಸಂಪೂರ್ಣವಾಗಿ ಏನಿದೆಯೋ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲಾಖೆಗಳಲ್ಲಿ ಏನಿದೆ ಬಟ್ಟೆಗಳು ಸಂಪೂರ್ಣವಾಗಿ ಕೈಮಗ್ಗ ಜವಳಿ ಇಲಾಖೆ ವರ್ಗಾಯಿಸ ಮಾಡಿದರೆ ಇಲಾಖೆನೂ ಬೆಳೆಯುತ್ತೆ, ನೇಕಾರರು ಉದ್ಧಾರ ಆಗ್ತಾರೆ, ಸರ್ಕಾರಕ್ಕೆ ₹1 ಹೊರೆ ಆಗೋದಿಲ್ಲ. ಅಲ್ಲಿ ಕೊಡೋ ದುಡ್ಡು ಇಲ್ಲಿ ಕೊಡ್ತಾರೆ ಅಷ್ಟೇ. ಸಂಪೂರ್ಣವಾಗಿ ಸುಮ್ಮನಾಗಿ ಸತಿ ನಾನು CMಗೂ ಕೊಟ್ಟಿದ್ದೀನಿ, ಇವ್ರಿಗೂ ಕೊಟ್ಟಿದ್ದೀನಿ. ಇವತ್ತು ನಮ್ಮ ಮಿನಿಸ್ಟರ್ ಅದನ್ನೇ ಮಾತಾಡಿದ್ರು, ಅದನ್ನೇ ಪ್ರಸ್ತಾಪ ಮಾಡಿದ್ರು. ನಾವೇನು ಸರ್ಕಾರಕ್ಕೆ ನಮ್ಗೆ ಜಾಸ್ತಿ ದುಡ್ಡು ಕೊಡಿ ಅಂತ ಒಂದು ರೀತಿಯಲ್ಲಿ ಕೇಳ್ತಾ ಇಲ್ಲ. ನಾವು ಏನು ಬಟ್ಟೆಗಳಿದೆಯೋ ಅದು ಜವಳಿ ಇಲಾಖೆ ಮೂಲಕ ಮಾಡಬೇಕು. ಅವ್ರ ಇಲಾಖೆ ಮಾಡಿ ಟೆಂಡರೇ ಮಾಡ್ತಾರೆ. ಅವರು ಜವಳಿ ಇಲಾಖೆ ಇಟ್ಕೊಂಡು ನಮ್ಗೇನಾಗಬೇಕು ಅಂತಾರೆ. ಅವರು ಕೇಳ ಇದು ಪ್ರಶ್ನೆ ಮಾಡಿದಾಗ ಹೋಗಿ ನೀವೇನೋ ಇಲಾಖೆ ಇದೆ ನೀವೇನೋ ಮಾಡ್ಕೊಳ್ಳಿ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಅದಕ್ಕೆ ಸಂಪೂರ್ಣವಾಗಿ ಯಾಕೆ ಇದನ್ನು ನಾನು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಇಲಾಖೆ ಮುಂದಿನ ದಿನಗಳಲ್ಲಿ ನೇಕಾರರ ಬದುಕು ಹಸನಾಗಬೇಕಂದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು. ಏನು ಅವ್ರಿಗೆ ಬಟ್ಟೆ ಬಗ್ಗೆ ಏನು ಗೊತ್ತು ಶಿಕ್ಷಣ ಇಲಾಖೆಗೆ? ಅವ್ರ ಅಂಕಿಅಂಶ ಕೊಡಲಿ, ನಾವು ಬಟ್ಟೆ ಏನು ಕ್ವಾಲಿಟಿ ಕೇಳ್ತಾರೆ ಅದನ್ನು ಕೊಡೋದ್ರೆ ರೆಡಿ ಇದ್ದೀವಿ. ಮತ್ತು ಈಗ ಇಲ್ಲಿ ನೆರೆದಿರ್ತಕ್ಕಂಥ ಕೆಲವರು
ಒಂದು ಕೂಗಿದೆ. ಏನಂದರೆ ರಾಜ್ಯ ಸರ್ಕಾರ ಅಷ್ಟೋ ಇಷ್ಟೋ ನಮ್ಗೆ ಸಹಾಯ ಇದೆ, ಆದರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ GST ಹಾಕಿದರೆ ಈ GSTನ ಅವ್ರು ಯಾಕೆ ತೆಗಿಬಾರ್ದು? ಇದನ್ನು ಏನಾದರೂ ತೆಗಿಸೋಕ್ಕೆ ತಾವೇನಾದರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತೀರಾ? ಇದು ಖಂಡಿತ ಒಳ್ಳೆಯ ಪ್ರಶ್ನೆ. ಇದು ನಮ್ಮ ನೇಕಾರರಿಗೆ ಕೆಲವೊಂದು ವಿಷಯದಲ್ಲಿ ಹೊರೆ ಬೀಳ್ತಾ ಇದೆ. ಇದು ನಮ್ಮ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಈ ಪ್ರಶ್ನೆ, ಇಡೀ ಭಾರತಾದ್ಯಂತ ಇದು ಸಮಸ್ಯೆ ಇದೆ. ಇದ್ರ ನಿಟ್ಟಿನಲ್ಲಿ ಈಗ ನಿರ್ಮಲಾ ಸೀತಾರಾಮನ್ ನಮ್ಮ ಮೇಡಮ್ ಅವ್ರಿಗೆ ನಮ್ಮ ರಾಜ್ಯಕ್ಕೆ ಬಂದಾಗ ಒಂದು ಇದು ಮನವಿ ಕೊಟ್ಟಿದ್ದೀವಿ, ಎಲ್ಲ ಟ್ಯಾಕ್ಸ್ ಎಲ್ಲ ತೆಗಿಬೇಕು ಅಂತ. ಇದು ಬೇರೆ ಬೇರೆ ರಾಜ್ಯದವರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಖಂಡಿತ ಇದು ಮುಂದಿನ ದಿನಗಳಲ್ಲಿ ಇದ್ರ ತೆಗೆಯುವ ಸಫಲತೆ ಕಾಣ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಈಗ ಪ್ರಸ್ತುತ ನೇಕಾರರು ತುಂಬ ಹೀನಾಯವಾದಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರ ಜೀವನ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೇಕಂದ್ರೆ ಒಂದು ಈ ವೃತ್ತಿ ಬಿಟ್ಟು ಹೊರಗಡೆ ಹೋಗಬೇಕು, ಇಲ್ಲ ಈ ವೃತ್ತಿಯಲ್ಲಿ ನಾವು ಅದನ್ನು ಅಭಿವೃದ್ಧಿಪಡಿಸ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೈ ಜೋಡಿಸ್ಬೇಕು ನಾವು. ಈ ನಿಟ್ಟಿನಲ್ಲಿ ಈಗ ನೇಕಾರರಿಗೆ ಕೊಡ್ತಾ ಇರೋದು ಕರೆಂಟ್ ಸಬ್ಸಿಡಿ, ಯಾರದ್ದು ಮೇಲೆ ಇರುವಂಥ ಸಬ್ಸಿಡಿ, ಮುಖ್ಯವಾಗಿ ನಾವು ತಯಾರು ಮಾಡಿರೋಂಥ ಬಟ್ಟೆ ಮಾರಾಟ ಮಾಡೋಕ್ಕೆ ಒಂದು ಮಾರಾಟದ ವ್ಯವಸ್ಥೆ, ಇದೆಲ್ಲ ಆಗಬೇಕಿತ್ತು. ಸರ್ಕಾರನೇ ಪರ್ಚೇಸ್ ಮಾಡಬೇಕು ನಿಮ್ಮ ಒಂದು ಇದು, ಆವಾಗ ನಿಮಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಹೌದು, ಈ ರೀತಿಯಲ್ಲಿ ಒಂದು ಮಾರ್ಕೆಟ್ ವ್ಯವಸ್ಥೆ ಆಗಬೇಕು. ಈ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾರ್ಕೆಟ್ ವ್ಯವಸ್ಥೆ ಆಗಬೇಕು. ಈ ಥರ ತಮಿಳುನಾಡಲ್ಲಿ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಒಕ್ಕಲ್ತನ ಬಿಡ್ತಾ ಇದ್ದಾರೆ. ಏನಾಗಿದೆ ಗೊತ್ತಾ, ಬಹುತೇಕ ನೇಕಾರರು, ಶ್ರೀಮಂತ ನೇಕಾರರು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದು. ಬಿಟ್ಟು ಯಾವಾಗಲೂ ಗಾಂಧಿ ಹೇಳ್ತಾ ಇದ್ದ ಏನು ಗೊತ್ತಾ, ಹಳ್ಳಿ ಉದ್ಧಾರ ದೇಶ ಉದ್ಧಾರ ಆಗುತ್ತೆ ಅಂತ. ಈಗ ಅಲ್ಲಿರುವಂಥ ನೇಕಾರರು ಡೆವಲಪ್ ಆದರೆ ದೇಶ ಡೆವಲಪ್ ಆಗುತ್ತೆ. ಹೌದು, ಹೀಗಾಗಿ ಅದಕ್ಕೋಸ್ಕರ ನಾವು ತಮ್ಮ ಮೀಡಿಯಾ ಮೂಲಕ ನಾವು ಏನು ಇದು ಮಾಡ್ತೀವಿ ಅಂದರೆ, ಈಗಾಗಲೇ ಏನಿದೆಯೋ ಹ್ಯಾಂಡ್ಲೂಮ್ಸು ಅದನ್ನು ಉಳಿಸ್ಬೇಕು, ಇನ್ನಷ್ಟು ಮಕ್ಕಳು ಅಭಿವೃದ್ಧಿಪಡಿಸ್ಬೇಕು. ಈ ವೃತ್ತಿಯಲ್ಲಿ ನಂಬ್ಕೊಳ್ಳೋ ಇದು ಹ್ಯಾಂಡ್ಲೂಮ್ಗೆ ಮತ್ತೆ ವಾಪಸ್ ಬರಬೇಕು. ಯುವ ಜನತೆ ಯಾರು ಹ್ಯಾಂಡ್ಲೂಮ್ ಕಲಿಯೋಕ್ಕೆ ಇಷ್ಟಪಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯುವ ಜನತೆ ಹೊಸ ಇದಕ್ಕೆ ಈ ವೃತ್ತಿಗೆ ಬರಬೇಕು. ಇದು ಹ್ಯಾಂಡ್ಲೂಮ್ ಇನ್ನೂ ಮಾಡಬೇಕಾದ್ರೆ ಸರ್ಕಾರ ಏನು ಕ್ರಮ ತಗೋಬೇಕು, ಅದಕ್ಕೆ ಯಾವ ರೀತಿ ನೀವು ಸರ್ಕಾರಕ್ಕೆ ಏನು ಆಹ್ವಾನ ಕೊಡ್ತೀರಿ? ಸರ್ಕಾರಕ್ಕೆ ಈಗಾಗಲೇ ನೇಕಾರರಿಗೆ ನೀಡುವಂಥ ಸಹಾಯಧನಗಳನ್ನ ಹೆಚ್ಚಿಸಬೇಕು. ಮಗ್ಗ ಪರ್ಚೇಸ್ಗೆ ಏನಿದೆ, ಮಗ್ಗಕ್ಕೆ 90% ಸಬ್ಸಿಡಿ ಕೊಡಬೇಕು. ಈಗ ಮತ್ತೆ ವಿದ್ಯುತ್ ಶಕ್ತಿ ಟ್ರಿಪ್ಗೆಲ್ಲ 90% ಕೊಡ್ತಾರೆ, ಮಗ್ದವ್ರಿಗೆ ಕೊಡಲ್ಲ. ಹೌದು, ಆ ಥರ ಎಲ್ಲದಕ್ಕೂ ರೈತರಿಗೊಂದು ನ್ಯಾಯ, ನೇಕಾರರಿಗೊಂದು ನ್ಯಾಯನ. ಅದಕ್ಕೆ 90% ಸಬ್ಸಿಡಿ ಕೊಡ್ಬೇಕು ನಮ್ಗೆ. ಯಾವುದೇ ಇದ್ರು 10% ಬ್ಯಾಂಕ್ ತಗೊಳ್ಳಿಲ್ಲ, ಅವ್ರ ಬೆನಿಫಿಷಿಯರಿ ಹಾಕ್ಕೊಳ್ಳಿ. ಈ ಥರ ಸ್ಕೀಮ್ಗಳು ಮಾಡಿದಾಗ ನೇಕಾರರಿಗೆ ಅದರಿಂದ ಅನುಕೂಲ ಆದಾಗ, ನಮ್ಮಲ್ಲಿ ಯಾರು ಪರ್ಚೇಸ್ ಮಾಡ್ತೀವಲ್ಲ ಯಾರನ್ನಲ್ಲೂ ನಮಗೆ ಸಬ್ಸಿಡಿ ಸಿಗಬೇಕು. ಜರಿ ಪರ್ಚೇಸ್ ಮಾಡೋದ್ರಲ್ಲೂ ಇದು ಸಿಗಬೇಕು. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಳ್ಳೆ ಬೆಳೆ ಸಿಗಬೇಕು. ಇದು ಈ 3-4 ವ್ಯವಸ್ಥೆ ಸರೋಗ್ಬಿಟ್ರೆ ಅಲ್ಲ, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ನನ್ನ ಅನಿಸಿಕೆ. ಉಚಿತವಾಗಿ ಆಲ್ಮೋಸ್ಟ್ ಈಗಾಗಲೇ ಘೋಷಣೆ. ಮತ್ತು ಈಗ ಯಾರೇ ಈಗ ನಿಜವಾಗ್ಲೂ ಎಷ್ಟೋ ಜನ ರೈತರು ಏನಾಗಿದ್ದಾರೆ, ನಾವು ಬೆಳೆ ಬೆಳೆದ್ರು ನಮಗೇನು ಸಿಗಲ್ಲ ಸ್ವಾಮಿ, ಕಳಪೆ ಬೀಜ, ಕಳಪೆ ನೀರು, ಎಲ್ಲ ಕಳಪೆನೇ. ಆದ್ದರಿಂದ ನಾವು ಇವತ್ತು ಒಂದು ಏನು ಟೊಮೆಟೊನೋ ಆಲೂಗಡ್ಡೆನೋ ಏನೋ ಒಂದು ವ್ಯವಸಾಯ ಮಾಡಿದ್ರು ಅಟ್ಲೀಸ್ಟ್ ನಮ್ಗೆ ಅಸಲು ಬರಲ್ಲ, ಡೇ ಆ್ಯಂಡ್ ನೈಟ್ ನಾವು ಮಾಡ್ತೀವಿ ಅಂತ ಸುಮಾರು ಜನ ಒಕ್ಕಲ್ತನ ಬಿಡ್ತಾ ಇದ್ದಾರೆ. ಅಟ್ಲೀಸ್ಟ್ ಕೈಮಗ್ಗದಿಂದ ಏನಾದರೂ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡೋದು, ಅವ್ರಿಗೆ ಏನು ಹ್ಯಾಂಡ್ಲೂಮ್ಸ್ ವ್ಯಾಲ್ಯೂಸ್ ಏನಿದೆಯೋ ಅದನ್ನು ಲೋನ್ ಕೊಡೋದು, ಆ ಥರದ್ದು ಏನಾದರೂ. ನನಗೆ ನಮಗೆ ಏನೀಗ ಮಗ್ಗಕ್ಕೆ ಸಬ್ಸಿಡಿ ಇಲ್ಲ, ಮಗ್ಗ ಪರ್ಚೇಸ್ಗೆ ಹ್ಯಾಂಡ್ಲೂಮ್ 50%ವರೆಗೂ ಇದೆ ಸಬ್ಸಿಡಿ. ಅದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ನಾವೇನು ಕೊಟೇಶನ್ ಕೊಡ್ತೀವಿ ಅದು ಮಗ್ಗ ಬಂದು ಯಾವ ಕಾಸ್ಟ್ ಆಗುತ್ತೆ, ಕಾಸ್ಟ್ ಪ್ರಕಾರ 90% ಸಬ್ಸಿಡಿ ಬೇಕು ನಮಗೆ. ಆಮೇಲೆ ಹ್ಯಾಪ್ ಮೇಲೆ ಸಬ್ಸಿಡಿ ಬೇಕು. ಈ ಥರ ಎಲ್ಲ ಸಬ್ಸಿಡಿ ಕೊಟ್ಟು ಆಮೇಲೆ ನಾವು ಅದೇ ತೊಗೊಂಡು ವೀವಿಂಗ್ ಆದಮೇಲೆ ನಮ್ಮ ಮಾರ್ಕೆಟ್ ಒಳ್ಳೆ ಬೆಲೆ ಸಿಗುವ ಥರ ಮಾರ್ಕೆಟ್ ವ್ಯವಸ್ಥೆ ಆಗಬೇಕು. 3 ವ್ಯವಸ್ಥೆ ಆದರೆ ಎಲ್ಲಿ ಹೋಗಿದ್ದಾರೋ ವಾಪಸ್ ನೇಕಾರರು ಎಲ್ಲ ಮತ್ತೆ ಈ ಸ್ಕೀಮ್ ಇದೆ, ಈ ವೃತ್ತಿಗೆ ವಾಪಸ್ ಉದ್ಧಾರ ಆಗುತ್ತೆ, ವಾಪಸ್ ರಿಟರ್ನ್ ಆಗ್ತಾರೆ. ಅಲ್ಲಿ ಯಾಕೋ ಇಲ್ಲ ಚೆನ್ನಾಗಿ ಕೆಲಸ ಸಿಗ್ತಾ ಇದೆ, ನಮ್ಮಿಲ್ಲೇ ದುಡ್ಡು ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಯಾಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ವಲಸೆ ಹೋಗಿ ತುಂಬ ಜನ ವಲಸೆ ಹೋಗ್ತಾರೆ ಸರ್. ವಲಸೆ ಹೋಗೋದನ್ನ ತಪ್ಪಿಸ್ಬೇಕು ನಾವು. ಅದು ತಪ್ಪಿಸ್ಬೇಕಂದ್ರೆ ನಾವು ಈ ರೀತಿ ಕಾರ್ಯಪ್ರಮುಖರಾಗಿ ಕೆಲಸ ಮಾಡ್ತೀವಿ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದಗಳು.